ಬರಲ್ಲ ಅವ್ರಿಗೂ ಬರುತ್ತೆ. ಕೇಳಿಸ್ತಾ ಇಲ್ವಾ ನಮ್ಗೆ? ತಡಿರೋಣ. ಆಯ್ತು, ಆ ಕಡೆಯವ್ರಿಗೆ ಶಿಳ್ಳೆ ಹೊಡಿಯಕ್ ಬರಲ್ಲ ಅಂತ ನಾನು ಹೇಳ್ತೀನಿ. ಇಲ್ಲ, ಬರುತ್ತಾ? ಅಲ್ಲಿ ಜಾಸ್ತಿ ಹೆಣ್ಮಕ್ಳೇ ಕೂತಿದ್ದಾರೆ ಅನ್ಸುತ್ತೆ, ಅದಕ್ಕೆ ಯಾರು ಶಿಳ್ಳೆ ಕೊಡ್ತಾ ಇಲ್ಲ. ಎಸ್, ಕಾಂತಾರ ಫೇಮ್ ನ ನಮ್ಮ ದೀಪಕ್ ರೈ, ಪ್ರಕಾಶ್ ತುಮಿನಾಡ್, ಪ್ರತೀಕ್, ಮಾಲಾ, ಸಂಗೀತ ಸಾಥ್ ನೀಡ್ತಿರುವಂತ ದಿನೇಶ್ ಅವರು. ಸ್ವಲ್ಪ ಡೌನ್ ಮಾಡಿ. ಹಲೋ, ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಏನಕ್ಕೆ ಸೇರಿದೆ ಅಂತ ಹೇಳಿದ್ರೆ ಇವತ್ತು ದೊಡ್ಡ ಮಟ್ಟದಲ್ಲಿ ಹಂಪಿ ಉತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಮಂಗಳೂರಿನ ಹೆಸರಾಂತ ನಾಟಕ ತಂಡ ಬಂದು ನಾಟಕ ಮಾಡ್ಲಿಕ್ಕಿತ್ತು. ಆದ್ರೆ ಅನಿವಾರ್ಯ ಕಾರಣಗಳಿಂದಾಗಿ ಆ ನಾಟಕ ತಂಡ ಬರ್ತಾ ಇಲ್ಲ. ಆದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ನಿಲ್ಬಾರ್ದು ಅನ್ನುವ ಒಂದೇ ಉದ್ದೇಶವನ್ನು ಇಟ್ಕೊಂಡು ನಾಟಕ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದ ಒಂದು 4 ಜನರನ್ನು ಹಿಡ್ಕೊಂಡು ಈ ವೇದಿಕೆಯಲ್ಲಿ ಒಂದು ನಾಟಕ ಮಾಡಲಿಕ್ಕೆ ಪ್ರಯತ್ನ ಬರ್ತಾ ಇದೀವಿ ಬಂಧುಗಳೇ. ಈ ಮಾಡುವಂತಹ ನಾಟಕದಲ್ಲಿ ಏನಾದರೂ ಲೋಪ ದೋಷಗಳಿದ್ರೆ ಅದನ್ನ ಹೊಟ್ಟೆಗೆ ಹಾಕೊಂಡು ಈ ಹೊಸ ಕಲೆಯನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಗಾಗಿ ಕೇಳ್ಕೊಳ್ತಾ ಇದ್ದೇನೆ. ನಾವು ಮಾಡುವಂತ ನಾಟಕ ಓ ರಾಜ ನಿನಗೆ ಮರಣ. ಈ ನಾಟಕದ ಕತೆ ಬಹಳ ಅದ್ಭುತವಾಗಿದೆ. ಆಗಿನ ರಾಜ ದೃಷ್ಟ ದಿಗ್ಗುಣ್ಣ ಮಹಾರಾಜ ತನ್ನ ಆಸ್ಥಾನದಲ್ಲಿ ಕೆಲಸಕ್ಕಿರತಕ್ಕಂತ ದಾಸಿ ಸೌಪರ್ಣಿಕೆಗೆ ಯಾವುದೋ ಒಂದು ವಿಷಗಳಿಗೆಯಲ್ಲಿ ಗರ್ಭದಾನ ಮಾಡಿರ್ತಾನೆ. ಇದನ್ನು ತಿಳಿದಂತ ಸೌಪರ್ಣಿಕೆಯ ತಂದೆ ಬಿಜ್ಜಲ ದೇವ ಆಸ್ಥಾನಕ್ಕೆ ಬರುವ ಸನ್ನಿವೇಶವೇ ನಮ್ಮ ನಾಟಕ ಓ ರಾಜ ನಿನಗೆ ಮರಣ. ಈ ನಾಟಕದ ಪಾತ್ರ ಹಾಗೂ ಪರಿಚಯ: ದೃಷ್ಟ ದಿಗ್ಗುಣ ರಾಜನ ಪಾತ್ರದಲ್ಲಿ ದೀಪಕ್ ರೈ ಪಾಣಾಜೆ, ಬಿಜ್ಜಲ ದೇವನ ಪಾತ್ರದಲ್ಲಿ ಪ್ರತೀಕ್ ಅತ್ತಾವರ, ಸೌಪರ್ಣಿಕೆಯ ಪಾತ್ರದಲ್ಲಿ ಮಾಲಾ ಹೊಸಪೇಟೆ, ಸಂಗೀತ ದಿನೇಶ್ ಮಿತ್ತನಡ್ಕ. ಈ ನಾಟಕದ ಕತೆ, ಸಂಭಾಷಣೆ, ಗೀತಾ ರಚನೆ, ಹಿನ್ನೆಲೆ ಗಾಯನ ಹಾಗೂ ದಕ್ಷ ನಿರ್ದೇಶನ ನಾನೇ. ಓ ಮಂಗ, ಡೈರೆಕ್ಟ್ ರೇಸ್ ಒಳಗೊಂದು ಒಳ್ಳೆ ಮ್ಯೂಸಿಕ್ ಹಾಕ್ಬೇಕು. ಕಾಮಿಡಿ ಮ್ಯೂಸಿಕ್ ಹಾಕುದಲ್ಲ, ಎಲ್ಲ ದಸ್ಕ ಬುಸ್ಕ ಹಾಕು. ನಿರ್ದೇಶನ ಪ್ರಕಾಶ್ ಕೆ ತುಮಿನಾಡ್. ಈಗ ನಾಟಕ ಓ ರಾಜ ನಿನಗೆ ಮರಣ. ಆರ್ಟಿಸ್ಟ್ ರೆಡಿಯಲ್ಲ. ನಾನು ಸೈಡಲ್ಲಿ ಹೇಳಿ ಕೊಡ್ತೇನೆ, ಆಯ್ತಾ? ನಾನು ಸೈಡಲ್ಲಿ ಇದ್ದೇನೆ, ನಾನು ಕರಿಯೋಗ ಬರ್ಬೇಕು ಒಬ್ಬರೊಬ್ಬರೇ. ರಾಜ ಬರಲಿ, ರಾಜ ಬರಲಿ, ರಾಜ. ಹಾಗಷ್ಟು ಗೋಲಿ ಬಜೆ ತಿಂದಿದ್ದೀಗ ಮೈಕ ತಿಂದ್ಯಾನ? ನೀನ್ ರಾಜವಾ? ಹೋಗು, ರಾಜನ ಕರಿ, ಹೋಗು. ನೀನು ಹೋಗು, ಆಚೆ ಹೋಗು. ಒಬ್ಬರು ಕರೆದ ಇಬ್ರು ಸಹ ಬರ್ತಿರಲ್ಲ ಮಾರ. ನೀನ್ ಹೋಗು, ನೀನ್ ಮತ್ತೆ ಬರ್ಲಿಕ್ಕೆ ನೀನು ಹೋಗು. ಆಚೆ ಹೋಗು. ರಾಜ ನೀನ್ ಬಾ. ಆಚೆ ಅಲ್ಲಿ ಮಧ್ಯೆ ಅಲ್ಲಿ ಇಲ್ಲಿ ಮಧ್ಯದಲ್ಲಿ ಅಲ್ಲಿ. ನೋಡು ನನ್ನ ನೋಡ್ಲಿಕ್ಕೆ ಹೇಳಿದಲ್ಲ, ಮುಂದೆ ನೋಡು.
ಯಾಕೆ ಓಡಿದ್ಯಾಕೆ ಓಡಿದ್ಯಾಕೆ? ಅಲ್ಲಿ ಎಷ್ಟು ಜನ ಇದ್ದಾರೆ? ಜನ ನಾಟಕ ನೋಡ್ಲಿಕ್ಕೆ ಬಂದ್ರು, ಸುಮ್ಮನೆ ಕೂತ್ಕೋ. ಅವರೆಲ್ಲ ಹೋಗ್ಲಿ, ಆಮೇಲೆ ಬರ್ತೇನೆ. ಆಮೇಲೆ ಕರ್ಮಕ್ಕೆ ಮಾಡೋದಾ? ಮಾಡು ಮಾಡು. ಹ. ಎಲ್ಲ ನನ್ನನ್ನೇ ನೋಡ್ತಾ ಇದ್ದಾರೆ. ಸುಮ್ಮನಿರು ಸುಮ್ಮನಿರು. ಹ. ರಂಗದಲ್ಲಿ ರಾಜ, ಹ? ರಂಗದಲ್ಲಿ ರಾಜ. ನಿನಗೆ ಆಗ್ಲೇ ಹೇಳಕ್ಕಾಗಿಲ್ಲ, ನಾನು ಲಂಗದಲ್ಲೆಲ್ಲ ಕಚ್ಚೆಯಲ್ಲಿದ್ದೀನಿ. ಲಂಗ ಹಾಕೊಂಬರ್ಲಿ, ಆಗ ಡ್ಯಾನ್ಸ್ನವ್ರದ್ದು ಲಂಗ ಇದೆ. ಲಂಗ ಅಲ್ಲ, ರಂಗ. ರಂಗ ಸರಿ ಉಂಟು. ಲಂಗ ಸರಿ ಉಂಟಾ? ರಾಜ ಗಾಂಭೀರ್ಯದಲ್ಲಿ ಆಚೆ ಈಚೆ ನಡಿ. ಹ? ರಾಜ ಗಾಂಭೀರ್ಯದಲ್ಲಿ ಆಚೆ ಈಚೆ ನಡಿಯಾ? ಇಲ್ಲಿ ಭಾವ ಬರ್ಲಿಕ್ಕಿಲ್ಲ, ರಾಜ ಮಾತ್ರ ಬರ್ಲಿಕ್ಕೆ. ನಿನ್ನಲ್ಲಿ ರಾಜ ಗಾಂಭೀರ್ಯದಲ್ಲಿ ಆಚೆ ಈಚೆ ನಡಿ. ಹೇಗೆ? ಸ್ಟೈಲ್ ಬೇಕು, ಒಂದು ರಾಜನ ಗತ್ತು ಬೇಕು. ಹೋಗು ಹೋಗು ಹೋಗು, ಸೀದಾ ಹೋಗು, ಸೀದಾ ಹೋಗು ಸಾಯಿ. ಆಚೆ ಈಚೆ ನಡಿ, ಆಚೆ ಈಚೆ ನಡಿ. ಹಾಗೆ ನಗು ನಗು ನಗು. ಬಿಡ್ಲಾ ಬಿಡ್ಲಾ ಹ? ಬಿಡ್ಲಾ? ಎಂತ ದಮ್ಮು ಬಿಡ್ಲಾ? ದಮ್ಮು ಕಟ್ಟಿ ಸಾಯ್ತೆ, ಬಿಡು. ನಗು ನಗು ಹ? ನಗು. ಹ್ಮ್. ಜಕ್ಕಿನಾಗಿ ನಕ್ಕೆ ಹೀಗೆ ಜೋರು ನಗು, ಅಟ್ಟಹಾಸ. ಅಟ್ಟ ಕಾಸಿಲ್ಲ. ಅಯ್ಯೋ ಅಟ್ಟ ಕಾಸಿಲ್ಲ. ಅಟ್ಟ ಕಾಸಿಲ್ಲ, ಅಟ್ಟಹಾಸ, ಜೋರು ನಗು. ಹಿಂಗೆ ಹಾ, ಚೆನ್ನಾಗಿದೆ, ಅದು ಸಾಕು. ನೀನ್ ನಗ್ಲಿಕ್ಕೆ ಇಲ್ಲ, ನೀನ್ ನಕ್ಕಿದೆ ಕೇಳಿದೆ ಅವರಿಗೆ. ನಗ್ಗು ಮಾರೆ. ನಾನು ಹೋಗ್ಬೇಕಾದ್ರೆ ನಗ್ತೇನೆ. ನೀವು ಪರಿಚಯ ಹೇಳು, ಪರಿಚಯ ಹೇಳು. ಹ? ಪರಿಚಯ. ಪರಿಚಯ ಇಲ್ಲ ಅಂದ್ರೆ ಕರ್ಕೊಂಡ್ ಬಂದಿದ್ಯಾಕೆ? ನಿನ್ನ ಪರಿಚಯ ಹೇಳ. ಹೇಗೆ? ನಾನು ಶ್ರೀ 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 ದೃಷ್ಟ ದಿಕ್ಕುಂಡ ಮಹಾರಾಜ. ನಾನು ಶ್ರೀ 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 ದಿಶ್ ದಿಶ್ ದಿಶ್ನಿ ದಿಷ್ಟದಿಗೆ. ಅಬ್ಬ, ಅಷ್ಟು ಕಷ್ಟದ ಇನ್ನು ಕರ್ಮಕ್ಕಿಡೋದ? ಸುಲಭದಿಡ್ಲಿಕ್ಕಾಗಿಲ್ವಾ? ದೃಷ್ಟ ದಿಗ್ಗುಂಡ ಮಹಾರಾಜ. ನಾನ್ ಜಮೀರ್ ಅಹಮದ್ ಖಾನ್ ಮಹಾರಾಜ್. ಅದು ಇಲ್ಲಿಯ ಮಹಾರಾಜ. ನಿನ್ನ ಹೆಸರು ಹೇಳ್ಬೇಕು ನೀವು. ನಾ- ನಾನು ಶ್ರೀ 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 ದೃಷ್ಟ ದಿಗ್ಗುಂಡ ಮಹಾರಾಜ. ಅದು ಕಷ್ಟ ಆಗತ್ತೆ. ನಾನು ದೀಪಕ್ ಮಹಾರಾಜ್. ಸತ್ತೇ ಹೋದ ಸಾವು. ಸತ್ಯ ಹೋದ? ಸಾಯ್ಲಿಕ್ಕಿಲ್ಲ. ನೆಕ್ಸ್ಟ್ ಎಲೆಗು. ನನಗೆ 6 ರಾಜ್ಯದ ಕಪ್ಪ ಬರುತ್ತದೆ. ನನ್ನಲ್ಲಿ 8 ಆನೆಗಳಿವೆ. ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ. ನನಗೆ 6 ರಜೆ ರಪ್ಪ ಬರ್ತದೆ. ನನ್ನ ಹತ್ರ 8 ಇದೆ. ನನ್ನ ಮೊಬೈಲ್ ಸೋರ್ತು. ಹಾಗೆಲ್ಲ. ನನಗೆ 6 ರಾಜ್ಯದ ಕಪ್ಪ ಬರುತ್ತದೆ, 8 ಆನೆಗಳಿವೆ, ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ. ನನಗೆ ಅವ ಹೇಳಿದ್ದೆ ಎಲ್ಲ ಇದೆ. ಯಾರಲ್ಲಿ? ಗವಿಯಪ್ಪ ಮಹಾರಾಜ್. ನೀನ್ ರಾಜ ಹೇಳಲಿಕ್ಕೆ ಯಾರಲ್ಲಿ? ಯಾರು ಇಲ್ಲ ಇಲ್ಲಿ, ನಾನೊಬ್ಬನೇ ಇಲ್ಲಿ. ಅಲ್ಲಿ ಪ್ರತೀಕ್ ಅಲ್ಲಿ. ಯಾವ ಪ್ರತೀಕ? ನೀ ಅವನೊಬ್ಬ ಬಂದ ಮರೆ ಕರಿವಾಗ ಆಚೋಗ. ರಾಜ ಕರೀಲಿಕ್ಕೆ ಯಾರಲ್ಲಿ? ಯಾರಲ್ಲಿ? ನನ್ನ ಉಡುಗೆ ತೊಡುಗೆ ತಯಾರಾಗಿದೆಯಾ? ನನ್ನ ಹುಡುಗ ಅಡುಗೆ ತಯಾರು ಮಾಡಿದಾನ. ಬೇಗ ಮಾಡ್ಲಿ, ಹಸಿವಾಗತ್ತೆ. ಹುಡುಗ ಅಡುಗೆ ತಯಾರು ಮಾಡೋದಲ್ಲ, ನನ್ನ ಉಡುಗೆ ತೊಡುಗೆ ತಯಾರಾಗಿದೆಯಾ? ಹುಡುಗಿ ಹಂಗಂದ್ರೆ? ಹಂಗಂದ್ರೆ ಗೊತ್ತಿಲ್ವಾ? ಬಟ್ಟೆ ಡ್ರೆಸ್. ನನ್ನ ಡ್ರೆಸ್ ತಯಾರಾಗಿದ್ಯಾ? ರೆಡಿ ಇದೆ. ಕರ್ಮ. ಯಾರಲ್ಲಿ? ಯಾರಲ್ಲಿ? ನನ್ನ ಸೇನಾ ಪಡೆ ತಯಾರಾಗಿದೆ. ನನ್ನ ಸೇವಿಗೆ ವಡೆ ತಯಾರಿದ್ಯಾ? ನನ್ಗೆ 2 ಪ್ಲೇಟ್ ಹೇಳ, ಹಸಿವಾಗತ್ತೆ. ಸೇಮಿಗೆ ವಡೆ ಅಲ್ಲ ಮಾರ, ಸೇನಾ ಪಡೆ ಯುದ್ಧಕ್ಕೆ ದಂಡು ಹೋಗುದು. ನನ್ನ ಪಡೆಗಳು ತಯಾರಿದ್ದಾರ? ಸೈನಿಕನ ಸ್ವರ. ರಾಜ, ಆಸ್ಥಾನದ ದಾಸಿ ಬಂದಿದ್ದಾಳೆ. ಇಲ್ಲೇ ಎಂತ ಹೇಳಿದವನು? ಒಮ್ಮೆ ನಿಲ್ಸ ಆಯ್ತಾ? ಯಾಕೆ? ಒಮ್ಮೆ ಲೈಟ್ ಆಫ್ ಮಾಡಿ ಅಂತೆ. ಅವನು ಎಂತ ಹೇಳಿದಂತ? ಹಾಸನದ ಆಶಾ ಬಂದಿದ್ದಾಳಂತೆ. ನಾನು ಮಾತಾಡಿ ಬರ್ತೀನಿ, ಆಮೇಲೆ ಹೋಗ್ತಾಳೆ ಅವಳು. ಹಾಸನದ ಆಸ ಬಂದಿದ್ದಾಳೆ ಅಲ್ಲ, ಆಸ್ಥಾನದ ದಾಸಿ ಬಂದಿದ್ದಾಳೆ. ದಾಸ್ಯ? ದಾಸಿ ಬರ್ಲಿ. ದಾಸಿ ಆಮೇಲೆ ಬರ್ಲಿ, 1 ಪ್ಲೇಟ್ ದೋಸೆ ಬರ್ಲಿ. ಸುಮ್ಮನೆ ಕೂತ್ಕೊ. ದಾಸಿ ಅವ ಎಂತ ಏನ್ ನೋಡುದು ಮಾರೆ. ಓಯ್, ಅವನ್ ದಾಸಿಯನ್ನು ಕರಿಸ, ಸೌಪರ್ಯನ್ನು ಕರಿಸು. ಓ ಗಾಂಧಾರಿ, ಅವನನ್ನು ಕಳಿಸು. ಆ ಮೆಣಸಿಕಾಯನ್ನು ಕಳಿಸು. ಏನೇ ಸಿಂಗಾರಿ? ಏಯ್ ಸಿಂಗಾರಿ, ಏನೇ ಎಷ್ಟೊತ್ತಿಗೆ ಬರೋದು ನೀನು? ನನ್ನ ಬಿಟ್ಟು ಬಂದು
ಬಾರಿ ದೊಡ್ಡ ಜನ ಮಾರ್ರಿ. ಯಪ್ಪ ಇದು ಲಂಗ ಎಂತ ಮಾರ್ರಿ ಆಗಿಂದ ಕಾಲಿಗೆ. ಲಂಗ ಅಮ್ಮಂದ ಲಂಗ ನಿನ್ಗೆ ಯಾಕೆ ಬೇಕದ? ನನಗೆ ಬೇಡ, ಅಮ್ಮನಿಗೆ ಬೇಕಲ್ಲ. ಸೌಪರ್ಣಿಕೆ ಡೈಲಾಗ್ ಗೊತ್ತುಂಟಲ್ಲ, ಡೈಲಾಗ್ ವೈ ವೈ ಮತ್ತೆ ಟಾಟಾ ಮಾಡಿ ಡೈಲಾಗ್ ಗೊತ್ತುಂಟಲ್ಲ. ಹಾ ಗೊತ್ತು ಗೊತ್ತು ಹಾ ಡೈಲಾಗ್ ಹೇಳು. ಇಲ್ಲಿ ಮಾರ್ರಿ ಹೇಳಿ ಬರ್ತಾ ಹೇಳ. ಎಂತ? ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ಹಾ ಗೊತ್ತಾಯ್ತು. ಹಾ ರಕ್ಷಿತ್ ಬೇಕು ಮಹಾರಾಜ, ರಕ್ಷಿತ್ ಬೇಕು. ರಕ್ಷಿತ್ ಶೆಟ್ರು ಉಡುಪಿಯಲ್ಲಿ ಬಿಸಿ ಇದ್ದಾರೆ ಅವರು. ರಕ್ಷಿತ್ ಅಲ್ಲ, ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ನನಗಿಲ್ಲಿ ದೋಸೆನೆ ಕೊಟ್ಟಿಲ್ಲ, ನಿನಗೆ ರಸ್ಕೆಲ್ಲಿ ಕೊಡ್ತಾರೆ. ರಕ್ಷಿಸಬೇಕಲ್ವಾ? ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ಹಾ ಹಾ ರಕ್ಷಿಸಬೇಕು. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ಕರೆಕ್ಟ್, 3 ಸಲ. ಹಾ? ರಕ್ಷಿಸಬೇಕು ಮಹಾರಾಜ 3 ಸಲ. 3 ಸಲ ಡೈಲಾಗ್ ಹೇಳಲಿಕ್ಕ? 3 ಸಲ ಹೇಳ. ಆಯ್ತು ಆಗ್ಲಿಂದ ಹೇಳಲಿಕ್ಕೆ. ನಾನು ಲೆಕ್ಕ ಮಾಡ್ತೀನಿ, ಹೇಳ. ಹಾ ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ಒಂದ್ ಸಾವಿರ. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. 3 ಸಾಕು, ಈ ಚಳಿಗೆ ಅಷ್ಟು ಸಾಕು. ರಾಜನ ಮುಖದಲ್ಲಿ ತುಚ್ಛ ಭಾವ. ಆಯ್ತು ಬಾವ. ಎಂತಕ್ಕೆ ಕಚ್ಚಿತ? ಕಚ್ಚಿದೆ ಬಾವ, ಕಚ್ಚಿದೆ. ಕಚ್ಚಲಿಕ್ಕೆ ಯಾರು ಹೇಳಿದ? ಅವ ಹೇಳಿದಿಗೆ ಕಚ್ಚಿದೆ, ಹಂಗೆ ಕಚ್ಚೋದಕ್ಕೆ ನಾವು ಹುಚ್ಚನಾಯ? ಯಾಕೆ ಕಚ್ಚಿದ್ದು? ನೀ ಹೇಳಿದಲ್ಲ ಕಚ್ಚು ಬಾವ ಅಂತ. ಕಚ್ಚು ಭಾವ ಹೇಳಿದಲ್ಲ, ರಾಜನ ಮುಖದಲ್ಲಿ ತುಚ್ಛ ಭಾವ. ಹಂಗಂದ್ರೆ ತಿರಸ್ಕಾರ ಭಾವ. ಭಾಸ್ಕರ್ ಬಾವ ಮುಖದಲ್ಲಿ ಕೇರ್ಲೆಸ್. ಹಿಂಗೆ ಹೇಳು. ಹೋಗ. ಹಾ. ನೀ ಹೋಗ. ನಿನ್ನ ಡೈಲಾಗ್ ಗೊತ್ತು, ನೆಕ್ಸ್ಟ್ ಡೈಲಾಗ್. ಓಯ್ ನಿನ್ನ ನೆಕ್ಸ್ಟ್ ಡೈಲಾಗ್. ಹಾ ಗೊತ್ತು ಗೊತ್ತು. ಹೇಳು. ಎಂತ ನಾನು ಹೇಳಿಕೊಡ್ತೇನೆ. ನಿಮ್ಮಿಂದಾಗಿ ನನ್ನ ಗರ್ಭ ಪಾತ್ರೆ ತುಂಬಿದೆ. ಹಾ ನಿನ್ನಿಂದಾಗಿ ನನ್ನ ಕಬ್ಬಿಣದ ಪಾತ್ರೆ ತುಂಬಿದೆ. ಏನ್ ಕಬ್ಬಿಣದ ಪಾತ್ರೆಯಲ್ಲಿ ಉಳ್ಳಾಗಡ್ಡಿ ಬಜ್ಜಿ ಮಾಡ್ತಾ ಇದ್ಲ ಅವಳು? ಎಂತ ಮಾಡಿದೆ? ಕಬ್ಬಿಣದ ಪಾತ್ರೆ. ನನ್ನ ಗರ್ಭ ಪಾತ್ರೆ ತುಂಬಿದೆ. ಆಹಾ ಆ ಪಾತ್ರೆಗಳನ್ನು ತುಂಬಿ ತುಳುಕ್ತಾ ಇದೆ. ಎಂತ ಮಾಡೋದಾದ್ರೆ? ಕರ್ಮಕಾಂಡ. ನೆಕ್ಸ್ಟ್ ಡೈಲಾಗ್. ನೀವು ಮಾಡಿದ ಪಾಪವನ್ನು ನೀವೇ ತಿನ್ನಬೇಕು. ಹಾ ಅದ್ರಲ್ಲಿ ಮಾಡಿದ ಆಪವನ್ನು ನೀವೇ ತಿನ್ನಬೇಕು. ಏನ್ ಆಪ ಒಡೆಯ? ಸಾರಿ ಗೋಳಿ ಬಜ್ಜಿಯ. ಒಡೆ ಏನು? ಎಂತ ಹೊಟ್ಟೆ ಗೋಳಿ ಬಜೆ ನಿಮ್ಮದು. ನೀವು ಮಾಡಿದ ಪಾಪವನ್ನು ನೀವೇ ತಿನ್ನಬೇಕು. ಹಾ ಅದು ಕೂಡ ನೀವೇ ತಿನ್ನಬೇಕು. ಈಗ ಎಮೋಷನಲ್ ಡೈಲಾಗ್. ಈಗ ನೀನ್ ಎಮೋಷನ್ ಬರ್ಬೇಕು. ಮೋಷನ್ ಅಲ್ಲ, ಎಮೋಷನ್. ಎಮೋಷನ್. ನಿಮ್ಮಿಂದಾಗಿ ನನ್ನ ಹೊಟ್ಟೆಯಲ್ಲಿ ಹಸುಗೂಸು ಕೂಗುತ್ತಿದೆ. ಅಯ್ಯೋ ಕೂಗುದೆ. ಅವಳಿಗಿಂತ ನಿನ್ನ ವಯ್ಯಾರನೇ ಜಾಸ್ತಿ ಇದೆ. ಆ ಮೀಸೆ ತೆಗೆದು ನಿನಗೆ ಮಾಡ್ಬೋದಿತ್ತು. ಮೀಸೆ ತೆಗೆದ್ರೆ ನೋಡೋರ್ ಬೇಕಲ್ಲ, ಜನ ಎಲ್ಲ ಖಾಲಿ ಆಗತ್ತೆ. ಡೈಲಾಗ್ ಊಟ ಆಯ್ತು. ಹೇಳುದಿಲ್ಲ ನಾನು, ಡೈಲಾಗ್ ಹೇಳು. ನಿಮ್ಮಿಂದಾಗಿ ನನ್ನ ಹೊಟ್ಟೆಯಲ್ಲಿ ಹಸುಗೂಸು ಕೂಗುತ್ತಿದೆ. ಹಾ ಹಾ ನಿನ್ನಿಂದಾಗಿ ನನ್ನ ಹಟ್ಟಿಯಲ್ಲಿ ಹಸು ಕೂಗುತ್ತಿದೆ ಮಾರೇ, ಕೂಗುತ್ತಿದೆ. ಸ್ವಲ್ಪ ಹುಲ್ಲಾಕಿ ಬಾ, ತಿಂತಾ ಇರ್ಲಿ. ಹೋಗ ಸುಮ್ಮನೆ ನಿಂತ್ಕೊಳ್ಳ ಮಾರೇ. ಹಟ್ಟಿಯಲ್ಲಿ ಹಸು ಕೂಗ್ತಾ ಎಂತ ಇದೆ. ಹಸು ಕೂಗುದು ಮಾರೇದ? ಇಷ್ಟು ಜನ ಇರುವಾಗ ಬಂದು ಹೊಟ್ಟೆಯಲ್ಲಿ ಹಸು ಕೂಗುತ್ತಿದೆ. ಅಲ್ಲ ಮಾರೇ, ಹೊಟ್ಟೆಲಿ ಕೂಗೋದು ಕೇಳ್ತದ? ನೀವೇ ಹೇಳಿ ಅಲ್ಲ. ಹಾ ಹೊಚ್ಚೈ ಹೊಡೆದು. ನೆಕ್ಸ್ಟ್ ರಾಜನಿ ಗರ್ವ, ರಾಜನಿ ಗರ್ವ. ಗರ್ವ ಬಂತು. ಸೊಂಟ ಕೈ ಇಡಿ, ಸೊಂಟ ಕೈ ಇಡಿ. ನಿನ್ನ ಸೊಂಟಕ್ಕೆ ಮಾರಿ, ನಿನ್ನ ಸೊಂಟ ಕೈ ಹಿಡಿಯ. ಅದು ನಂದು. ನಿನ್ನ ಸೊಂಟ ಕೈ ಹಿಡಿ. ಗರ್ವ, ಫುಲ್ ಗರ್ವ. ಗರ್ವ ಬಂತು. ಕಟ್ಟು ಕಥೆಯನ್ನು ಕಟ್ಟಿ ನಾಚಿ ಕೆಟ್ಟಿ ಬದುಕುವವರು ನೀವು. ಕಟ್ಟು 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 ಕಟ್ಟಿ ಕಟ್ಟು 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 ಬಾ. ಅದರಲ್ಲಿ ಎಷ್ಟು ಕಟ್ಟು ಕಟ್ಟಿದೆ. ಸ್ವಲ್ಪ ಸಣ್ಣದು ಮಾಡೋದು ಕಷ್ಟ ಆಗುತ್ತೆ. ಅದು ಕಟ್ಟು ಕಥೆಯನ್ನು ಕಟ್ಟಿ ನಾಚಿ ಕೆಟ್ಟಿ ಬದುಕುವವರು ನೀವು. ಅವ ದಮ್ಮು ಕಟ್ಟಿ ಹೇಳಿದಲ್ಲ ಹಾಗೆ ಬದುಕು.